ಇಲ್ಲಿ ಯಾವುದೇ ರೀತಿ ನಾವು ವುಡ್ ಯೂಸ್ ಮಾಡಿಲ್ಲ ಸರ್. ಇದರಲ್ಲಿ ಯಾವುದು ವುಡ್ ಯೂಸ್ ಮಾಡಿಲ್ಲ? ಯಾವುದು ಯೂಸ್ ಮಾಡಿಲ್ಲ ನಾವು. ಕಂಪ್ಲೀಟ್ ಅಲ್ಯೂಮಿನಿಯಂ ಪ್ರೊಫೈಲ್ಸ್ ಅಂಡ್ PVC ಶೀಟ್ ಇಂದ ಟಿವಿ ಯೂನಿಟ್ ನ ನಾವು ಡಿಸೈನ್ ಮಾಡಿಕೊಟ್ಟಿದ್ದೀವಿ. ವುಡ್ ಅಲ್ಲಿ ಅಂದ್ರೆ ಈ ರೀತಿ ಮಾಡಿಸ್ಬೇಕಂದ್ರೆ ಅಫ್ಕೋರ್ಸ್ ಜಾಸ್ತಿ ಆಗೇ ಆಗತ್ತೆ. ಪ್ರೈಸ್ ಸ್ಟಾರ್ಟಿಂಗ್ ಆಗೋದು 750 rupees per square feet ಇಂದ. ನಿಮ್ಗೆ ಸೌಂಡ್ ಬರುತ್ತೆ ಅಂತ ಒಂದು ಫೀಲ್ ಇರ್ಬೋದು. ಅಲ್ಯೂಮಿನಿಯಂ ಅಂದ್ರೆ ಯಾವುದೇ ರೀತಿ ಸೌಂಡ್ ಬರಲ್ಲ, ತುಂಬಾ ಸಾಫ್ಟ್ ಕ್ಲೋಸಿಂಗ್ ಇರುತ್ತೆ. ಈ ಮನೇಲಿ ಏನ್ ಮಾಡಿದ್ರು ಕೂಡ ಯಾವುದೇ ರೀತಿ ಪ್ಲೇವುಡ್ ನ ನಾವು ಯೂಸ್ ಮಾಡಿಲ್ಲ. ಮೇನ್ ಪಾರ್ಟ್ ಅನ್ಕೊಂಡ್ರೆ ಕಿಚನ್ ಅನ್ಕೊಳ್ಳಿ. ಈ ಕಿಚನ್ ನಾವು ತುಂಬಾ ಚಿಕ್ಕದಿರೋ ಸ್ಪೇಸ್ ಅಲ್ಲಿ ಎಲ್ಲಾ ರಿಕ್ವೈರ್ಮೆಂಟ್ ನು ಓನರ್ ಗೆ ಫುಲ್ಫಿಲ್ ಮಾಡ್ಕೊಟ್ಟಿದೀವಿ. ಟ್ರೆಂಡಿಂಗ್ ಅಲ್ಲಿ ಇದೆ ಇದು ಪಿಸ್ತಾ ಕಲರ್ ಅಂದ್ಬಿಟ್ಟು. ಟ್ಯಾಂಡಮ್ ಬಾಕ್ಸ್ ಅಲ್ಲಿ ನೀವು ಈ ತರ ಕಟ್ಲರಿ ವುಡ್ ಅಲ್ಲಿ ಕೂಡ ಏನ್ ಮಾಡ್ತೀವಿ ಅದು ಕಂಪ್ಲೀಟ್ ನಾವು ಅಲ್ಯೂಮಿನಿಯಂ ಅಲ್ಲೇ ಮಾಡ್ಕೊಟ್ಟಿದ್ವಿ. ಇದು ಪ್ರಾಬ್ಲಮ್ ಆಗಲ್ಲ ಫ್ಯೂಚರ್ ಅಲ್ಲಿ. ಇನ್ನೊಂದು 20 years ಅವರು ವಾರಂಟಿ ಕೊಟ್ಟಿದ್ದಾರೆ, ಯಾವ ರೀತಿ ಪ್ರಾಬ್ಲಮ್ ಆಗಲ್ಲ ಅಂತ. ಪ್ಲೇವುಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕಿಚನ್ ಅಲ್ಲಿ ವಾಟರ್ ಲೀಕೇಜಸ್ ಆಗಿ ನೆಕ್ಸ್ಟ್ ಪ್ಲೇವುಡ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೀವು ಯಾವುದೇ ರೀತಿ ಭಯ ಬೀಳೋದೇ ಅವಶ್ಯಕತೆ ಇಲ್ಲ. PVC ವುಡನ್ ಕಲರ್ ಶೇಡ್ ಸರ್. ಇದರಲ್ಲಿ ತುಂಬಾ ಬರುತ್ತೆ ಇನ್ನು ಶೇಡ್ಸ್. ನಮಗೆ ಡೆಕೋರೇಟಿವ್ ಸೆಲ್ಫ್ ಮಾಡಿದೀವಿ, ವಿತ್ ಗ್ಲಾಸ್ ಕೊಟ್ಟಿದೀವಿ, ಬಬಲ್ ಯೂನಿಟ್ ಅಂತ. ಈ ಒಂದು ಟಿವಿ ಯೂನಿಟ್ ಗೆ ಇದು ಅಟ್ರಾಕ್ಟಿವ್ ಆಗಿ ಅನ್ಸುತ್ತೆ. ಇದು ಕೂಡ ಕಂಪ್ಲೀಟ್ ಅಲ್ಯೂಮಿನಿಯಂ ಇಂದಾನೆ ಮಾಡಿರೋದು. ಅಲ್ಯೂಮಿನಿಯಂ PVC ಎಲ್ಲ ಹೌದು. ಎಕ್ಸ್ಪೀರಿಯನ್ಸ್ ಸೆಂಟರ್ ಹೋಗಿ ನೋಡ್ಕೊಂಡು ಬಂದ್ವಿ. ನಿಮ್ಗೆ ಎನಿ ಕಲರ್ಸ್ ಕೊಡಬಹುದು, ವುಡನ್ ಶೇಡ್ ಕೊಡಬಹುದು, ಮಾರ್ಬಲ್ ಫಿನಿಶ್ ಕೊಡಬಹುದು, ಯಾವ ತರ ಶೇಡ್ ಬೇಕೋ ಅದೆಲ್ಲ ಶೇಡ್ಸ್ ಇರುತ್ತೆ. ಗೆಸ್ಟ್ ಎಲ್ಲ ಇಂಟೀರಿಯರ್ ನೋಡಿ ತುಂಬಾ ಖುಷಿ ಪಟ್ರು. ಕಾಸ್ಮೆಟಿಕ್ ಸ್ಟೋರೇಜ್ ಸ್ಪೇಸ್ ಸೂಪರ್. ಆಮೇಲೆ ಇದು ನಾವು PVC ಲೋವರ್ಸ್ ಯೂಸ್ ಮಾಡಿದೀವಿ. PVC ಲೋವರ್ಸ್ ಮಾರ್ಬಲ್ ಶೇಡ್ ನೀವು ಫೀಲ್ ಮಾಡಿ ನೋಡಿ, ಮಾರ್ಬಲ್ ಫೀಲ್ ಆಗುತ್ತೆ ನಿಮ್ಗೆ. ಇದು ಜೆ ಸ್ಕ್ವೇರ್ ವಾರ್ಡ್ರೋಬ್ ಅಂತ ಹೇಳ್ತೀವಿ. ಜೆ ಸ್ಕ್ವೇರ್ ಸ್ಲೈಡಿಂಗ್ ವಾರ್ಡ್ರೋಬ್ ನೀವು ನೋಡ್ಬೋದು. ಇದು ಕೂಡ ತುಂಬಾ ಸಾಫ್ಟ್ ಕ್ಲೋಸಿಂಗ್ ಆಗಿ ಇರುತ್ತೆ. ಅವ್ರು ನಮ್ಗೆ ಹೇಳಿದ್ರು ಇದರಿಂದ ತುಂಬಾ ಮೆಮೊರಿ ಇದೆ, ಇದನ್ನ ಬೇರೆ ಕಡೆ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂತ. ಹಾಗಾಗಿ ಅವರಿಗೆ ಬೀರುವ ಒಳಗಡೆ ಇಡ್ಲಿಕ್ಕೆ ಸ್ಪೇಸ್ ಮಾಡಿಕೊಟ್ಟು 10 out of 10. ನೋ ಡೌಟ್ 10 out of 10. ಪ್ರಾಜೆಕ್ಟ್ಸ್ ಈಗ ಪದ್ಮನಾಭ ನಗರ್ ಇಲ್ಲಿ ನಡೀತಾ ಇದೆ. ಆಮೇಲೆ ನಮ್ದು ಹೈದರಾಬಾದ್ ಅಲ್ಲಿ ಕಂಪ್ಲೀಟ್ ಆಗಿದೆ ಪ್ರಾಜೆಕ್ಟ್ಸ್. ಬಳ್ಳಾರಿ ನಡೀತಾ ಇದೆ, ಚಿತ್ರದುರ್ಗ ನಡೀತಾ ಇದೆ, ರಾಯಚೂರು ನಡೀತಾ ಇದೆ. ನಾವ್ ಎಲ್ಲಾ ಕಡೆನೂ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಸರ್. ಎಲ್ಲ ನಾವ್ ಇಂಟೀರಿಯರ್ ಡಿಸೈನರ್ ಮಾಡಿರುವಂತ ಹೆಲ್ಪ್ ವಿತಿನ್ 20 days ಒಳಗಡೆ ಮಾಡ್ಕೊಟ್ಟಿದ್ದಾರೆ. ಇನ್ಫಿನಿಟಿ ಅಂದ್ರೆ ಅಲ್ಯೂಮಿನಿಯಂ ಅಂದ್ರೆ ಇನ್ಫಿನಿಟಿ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡೋದ್ರಲ್ಲಿ ನಾವು ಫೇಮಸ್. ನಿಮ್ ಕಸ್ಟಮರ್ಸ್ ಗೆ ನಾನೊಂದು ಸ್ಪೆಷಲ್ ಆಫರ್ ಮಾಡಿಕೊಟ್ಟು ಒಳ್ಳೆ ರೀತಿಯಿಂದ ಮಾಡ್ಕೊಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಹೈಲೈಟ್ಸ್ ಅಲ್ಲಿ ನೋಡಿದ್ರು ಅದೇ ರೀತಿ ಯಾವುದು 1% ವುಡ್ನ ಯೂಸ್ ಮಾಡದೇ ಇರೋ ರೀತಿ ಅಲ್ಯೂಮಿನಿಯಂ ಅಲ್ಲಿ ಇಂಟೀರಿಯರ್ನ ಮಾಡಿಕೊಟ್ಟಿದ್ದಾರೆ. ಇನ್ಫಿನಿಟಿ ಇಂಟೀರಿಯರ್ ಸಂಸ್ಥೆ ಕಡೆಯಿಂದ ಇದೆಲ್ಲ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ನಾನಿವತ್ತು ಬಂದಿರೋದು ಬೆಂಗಳೂರಿನ ಪದ್ಮನಾಭ ನಗರದಲ್ಲಿರ್ತಕ್ಕಂಥ ಮಹೇಶ್ಮತಿ ಬಿಲ್ಡಿಂಗ್. ಈ ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರಲ್ಲೇ ಮಾಡಿರ್ತಕ್ಕಂಥ ಇಂಟೀರಿಯರ್ ಇದು. ಪ್ಯೂರ್ಲಿ ಅಲ್ಯೂಮಿನಿಯಮಲ್ಲೇ ಮಾಡಿದ್ದಾರೆ. ಯಾವ ಥರ ಏನು ಪ್ರತಿಯೊಂದು ಡೀಟೇಲ್ಸ್ನ ಇನ್ಫಿನಿಟಿ ಅಲ್ಯೂಮಿನಿಯಂ ಇಂಟೀರಿಯರ್ ಕಡೆಯಿಂದ ಸುನಿಲ್ ಅವ್ರು ಜಾಯಿನ್ ಆಗ್ತಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಯಾರೆಲ್ಲ ನಿಮ್ಮ ಮನೆಗೆ ಮಾಡಿಸ್ಬೇಕು ಇಂಟೀರಿಯರು ಅಲ್ಯೂಮಿನಿಯಮಲ್ಲೇ ಮಾಡಿಸ್ಬೇಕು ಅಂದರೆ ಏನು ಬೆನಿಫಿಟ್ಟು, ಯಾಕೆ ಅದನ್ನು ಯೂಸ್ ಮಾಡಬೇಕು, ವುಡ್ನ ಯಾಕೆ ಯೂಸ್ ಮಾಡಲ್ಲ ಅವರು, ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ತುಂಬ ಮಾಹಿತಿ ಕೊಡ್ತೀವಿ. ಫುಲ್ ವಿಡಿಯೋ ನೋಡಿ. ಕೆಳಗಿರ್ತಕ್ಕಂಥ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ ನೀವು ಇನ್ನು ಹೆಚ್ಚಿನ ಮಾಹಿತಿನ ಕಲೆಕ್ಟ್ ಮಾಡ್ಕೋಬಹುದು. ಅವ್ರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಬನ್ನಿ. ಸುನಿಲ್ ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಮೊದಲನೇ ಪ್ರಶ್ನೆ ಅವ್ರಿಗೆ ಅವ್ರು ಹೇಳೋದಕ್ಕಿಂತ ನನ್ನ ಮೈಂಡಿಗೆ ಬಂದಿದ್ದು, ಯಾಕೆ ಯೂಸ್ ಮಾಡಲ್ಲ ಸರ್? ನೋಡಿ, ವುಡ್ ಬಂದ್ಬಿಟ್ಟು ತುಂಬಾ ಪ್ರಾಬ್ಲಮ್ಸ್ ಇದೆ. ಟರ್ಮೈಟ್ಸ್ ಇಶ್ಯೂ ಆಗ್ಬೋದು, ವಾಟರ್ ಇಶ್ಯೂ ಆಗ್ಬೋದು, ಇದೆಲ್ಲ ತುಂಬಾ ಇಶ್ಯೂ ಇರೋದ್ರಿಂದ ಇದನ್ನೆಲ್ಲ ಓವರ್ಕಮ್ ಮಾಡ್ಬಿಟ್ಟು ನಾವು ಇದು ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ನಾವು ಮಾಡ್ತಾ ಇದೀವಿ. ಸರಿನಾ? ಈ ಅಲ್ಯೂಮಿನಿಯಂ ಇಂಟೀರಿಯರ್ ನೀವು ಯಾವುದೇ ಲುಕ್ ವೈಸ್ ಹೋದ್ರು ಕೂಡ ವುಡ್ ಗನ್ನ ಏನ್ ಕಡಿಮೆ ಇಲ್ಲ, ತುಂಬಾ ಚೆನ್ನಾಗಿದೆ ಲುಕ್ ಮಾತ್ರ. ನೀವೇ ನೋಡಿದ್ರಲ್ವಾ, ಎಲ್ಲಾದ್ರೂ ವುಡ್ ಅಲ್ಲ ಅಂತ ಅನ್ಸ್ತಾ ಇದೆನಾ ನಿಮ್ಗೆ? ಇಲ್ಲ ಅಲ್ವಾ? ಕಂಪ್ಲೀಟ್ ವುಡ್ ಅಲ್ವಾ? ನಿಮ್ಮ ಕಸ್ಟಮರ್ಸ್ ಎಲ್ಲಾನು ವುಡ್ಡೇ ಅನ್ಕೊಂತಾರೆ ಇದನ್ನ. ಬಟ್ ಇದು ಅಲ್ಯೂಮಿನಿಯಂ ಅಂತ ನೀವ್ ಹೇಳಿದೀವಿ, ನಾನು ಹೇಳಿದ್ದೀನಿ. ಇದ್ರದ್ದು ಲಾಂಗ್ ಲೈಫ್ ಇದೆ, ವಾಟರ್ ಪ್ರೂಫ್ ಇದೆ, ಕಂಪ್ಲೀಟ್ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಇದೆ, ಸೌಂಡ್ ಇಲ್ಲ, ಬೆಸ್ಟ್ ಪ್ರೈಸು, ಒನ್ ಟೈಮ್ ಇನ್ವೆಸ್ಟ್ಮೆಂಟು, ಲೈಫ್ ಲಾಂಗ್ ನೀವು ಹ್ಯಾಪಿ ಆಗಿರ್ಬೋದು. ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ. ಮತ್ತೆ ಅದಕ್ಕೆ ನಾನ್ ಗ್ಯಾರಂಟಿ. ಆ ಥರನಾ? ಓಕೆ. ಈಗ ಇದನ್ನೆಲ್ಲ ಮಾಡ್ಕೊಡ್ತೀರಾ. ನಮ್ಮನೇನೋ ಅಂದ ಚಂದವಾಗಿ ಕಾಣಬೇಕು, ಚೆನ್ನಾಗಿ ಕ್ವಾಲಿಟಿ ಆಗಿರ್ಬೇಕಂತ ಪ್ರತಿಯೊಬ್ರು ಇಷ್ಟಪಡೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಎಲ್ಲದಕ್ಕೂ ಒಂದು ಪ್ರೈಸ್ ಅಂತ ಮ್ಯಾಟರ್ ಆಗುತ್ತೆ. ಆ ಪ್ರೈಸಿನ ವಿಚಾರಕ್ಕೆ ಬಂದ್ರೆ ಸರ್, ನೀವು ಕಂಪೇರ್ ಟು ಹೈ ಕ್ವಾಲಿಟಿ ವುಡ್ಗೆ ಕಂಪೇರ್ ಮಾಡಿದಾಗ ನಮ್ದು ಕಂಪಲ್ಸರಿ ಕಡಿಮೆ ಆಗುತ್ತೆ ಪ್ರೈಸು. ನಮ್ದು ಬಂದ್ಬಿಟ್ಟು ಪ್ರೈಸ್ ಸ್ಟಾರ್ಟಿಂಗ್ ಆಗೋದು 750 rupees per square feet ಇಂದ. ಟಿವಿ ಯೂನಿಟ್ಸ್ ಎಲ್ಲ ಕಸ್ಟಮೈಸ್ಡ್ ಡಿಸೈನ್ ಕೊಟ್ಟರೆ ಅದರದ್ದು ಪ್ರೈಸ್ ವೇರಿಯೇಷನ್ ಆಗುತ್ತೆ. ಆಮೇಲೆ ನೀವು ಯಾವ ರೀತಿ ವಾರ್ಡ್ರೋಬ್ ಸೆಲೆಕ್ಟ್ ಮಾಡ್ತೀರಿ, ಓಪನೇಬಲ್ ವಾರ್ಡ್ರೋಬ್ಸ್ ಆದ್ರೆ ಒಂದು ಪ್ರೈಸ್ ಇರುತ್ತೆ, ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಆದ್ರೆ ಒಂದು ಪ್ರೈಸ್ ಇರುತ್ತೆ, ಅರಿಸ್ಟೋ ವಾರ್ಡ್ರೋಬ್ಸ್ ಆದ್ರೆ ಒಂದು ಪ್ರೈಸ್ ಇರುತ್ತೆ. ನೀವು ಯಾವ ತರ ಮೆಟೀರಿಯಲ್ ಸೆಲೆಕ್ಟ್ ಮಾಡಿರ್ತೀರೋ ಅದ್ರ ಮೇಲೆ ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ. ಬಟ್ ನಿಮ್ ಕಸ್ಟಮರ್ಸ್ಗೆ ನಾನೊಂದು ಸ್ಪೆಷಲ್ ಆಫರ್ ಮಾಡಿಕೊಟ್ಟು ಒಳ್ಳೆ ರೀತಿಯಿಂದ ಮಾಡ್ಕೊಡ್ತೀನಿ. ಆ ಥರನಾ? ಹೌದು. ಓಕೆ. ನಿಮ್ಮ ಇನ್ಫಿನಿಟಿ ಅಲ್ಯೂಮಿನಿಯಂ ಇಂಟೀರಿಯರ್ ಕಡೆಯಿಂದ ಇನ್ ಕೇಸ್ ನಮ್ಗೆ ವುಡ್ಡೇ ಬೇಕು ಅಂದ್ರೆ ಮಾಡ್ಕೊಡ್ತೀರಾ
ಸರ್ ನಾವು ಪರಿಸರ ಸಂರಕ್ಷಣೆ ಮಾಡ್ಬೇಕಂತ ಮೈಂಡ್ ಅಲ್ಲಿ ಇಟ್ಕೊಂಡು ಹೋಗ್ತಾ ಇದೀವಿ. ಹಾಗಾಗಿ ನಾನು ಕಂಪ್ಲೀಟ್ ಅಲ್ಯೂಮಿನಿಯಂ ಇಂದಾನೆ ಮಾಡ್ಕೊಡ್ತೀನಿ. ಬಟ್ ಬನ್ನಿ, ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಇರಲ್ಲ. ಮಾಡ್ಕೊಡ್ತೀರಾ ಮಾಡ್ಕೊಡಲ್ವಾ? ಮಾಡ್ಕೊಡಲ್ಲ, ನಾನು ಅಲ್ಯೂಮಿನಿಯಮ್ಮೇ ಮಾಡೋದು. ಫಿಕ್ಸ್ ಅಲ್ಯೂಮಿನಿಯಂ. ಇನ್ಫಿನಿಟಿ ಅಂದ್ರೆ ಅಲ್ಯೂಮಿನಿಯಂ. ಇನ್ಫಿನಿಟಿ ಅಂದ್ರೆ ಅಲ್ಯೂಮಿನಿಯಂ, ಅಲ್ಯೂಮಿನಿಯಂ ಅಂದ್ರೆ ಇನ್ಫಿನಿಟಿ. ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡೋದ್ರಲ್ಲಿ ನಾವು ಫೇಮಸ್ ಅಷ್ಟೇ ಅಲ್ವಾ? ಹೌದು. ಓಕೆ ಸರ್, ಹಾಗಾದ್ರೆ ನೀವು ಬರೀ ಅಲ್ಯೂಮಿನಿಯಂ ಇಂಟೀರಿಯರ್ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರ. ಆಲ್ ಓವರ್ ಕರ್ನಾಟಕದಾದ್ಯಂತನ ಓನ್ಲಿ ಬೆಂಗಳೂರು ಅಷ್ಟೇ? ಸರ್ ನೋಡಿ, ನಮ್ ಪ್ರಾಜೆಕ್ಟ್ಸ್ ಈಗ ಪದ್ಮನಾಭ ನಗರ್ ಇಲ್ಲಿ ನಡೀತಾ ಇದೆ. ಆಮೇಲೆ ನಮ್ದು ಹೈದರಾಬಾದ್ ಅಲ್ಲಿ ಕಂಪ್ಲೀಟ್ ಆಗಿದೆ ಪ್ರಾಜೆಕ್ಟ್ಸ್. ಬಳ್ಳಾರಿ ನಡೀತಾ ಇದೆ, ಚಿತ್ರದುರ್ಗ ನಡೀತಾ ಇದೆ, ರಾಯಚೂರು ನಡೀತಾ ಇದೆ. ನಾವು ಎಲ್ಲಾ ಕಡೆನೂ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಸರ್. ಎಲ್ಲಾ ಕಡೆನೂ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡೋಣ ಅಂತಾನೆ ನಮ್ದು ಕಾನ್ಸೆಪ್ಟ್. ಅವಾಯ್ಡ್ ಮಾಡ್ಕೊಡ್ತೀವಿ. ಹೌದೌದು, ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ. ಓಕೆ ಸರಿ ಸರ್, ಹಾಗಾದ್ರೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡಿ ಯಾವ ತರ ಏನೇನು ಯೂಸ್ ಮಾಡಿದ್ರ. ಟಿವಿ ಯೂನಿಟ್ ಇಂದಾನೆ ಸ್ಟಾರ್ಟ್ ಮಾಡಿ. ಬನ್ನಿ ಸರ್, ನಾನು ಎಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ತೋರಿಸ್ಕೊಡ್ತೀವಿ. ಸರ್ ಬನ್ನಿ, ನಾವು ಮಾಡಿರೋ ಇಂಟೀರಿಯರ್ ನ ನಿಮ್ಗೆ ನಾವು ತೋರಿಸ್ಕೊಡ್ತೀವಿ. ಬಂದ್ಬಿಟ್ಟು ಹಾಲು ಲಿವಿಂಗ್ ಯೂನಿಟ್ ಅಲ್ಲಿ ಫಸ್ಟ್ ನಾನು ಅದೆಲ್ಲ ಹೇಳೋದಕ್ಕಿಂತ ಮುಂಚೆ ನಮ್ದು ಏನ್ ಕಾನ್ಸೆಪ್ಟ್ ಅಂತ ಹೇಳ್ತೀನಿ. ಫಸ್ಟ್ ನಾವು ಇಲ್ಲಿ ಯಾವುದೇ ರೀತಿ ವುಡ್ ಯೂಸ್ ಮಾಡ್ತಾ ಇಲ್ಲ. ನೀವು ನೋಡ್ಬೋದು, ಜಸ್ಟ್ ಒಂದು ವಿಡಿಯೋ ನೋಡ್ಬಿಟ್ಟು ಇದು ವುಡ್ ವರ್ಕ್ ಏನೋ ಅಂತ ಫೀಲ್ ಆಗ್ಬೋದು ನಿಮ್ಗೆ. ಇಲ್ಲಿ ಯಾವುದೇ ರೀತಿ ನಾವು ವುಡ್ ಯೂಸ್ ಮಾಡಿಲ್ಲ ಸರ್. ಇದರಲ್ಲಿ ಯಾವುದು ವುಡ್ ಯೂಸ್ ಮಾಡಿಲ್ಲ? ಯಾವುದು ಯೂಸ್ ಮಾಡಿಲ್ಲ. ನಾವು ಕಂಪ್ಲೀಟ್ ಅಲ್ಯೂಮಿನಿಯಂ ಪ್ರೊಫೈಲ್ಸ್ ಅಂಡ್ PVC ಶೀಟ್ ಇಂದ ಟಿವಿ ಯೂನಿಟ್ ನ ನಾವು ಡಿಸೈನ್ ಮಾಡಿಕೊಟ್ಟಿದ್ದೀವಿ ಆಸ್ ಪರ್ ಕ್ಲೈಂಟ್ ರಿಕ್ವೈರ್ಮೆಂಟ್. ಇದು ನೋಡಿ, ಇದು ಎಷ್ಟು ನೀಟಾಗಿದೆ, ಬಬಲ್ ಯೂನಿಟ್ ಅಂತ. ಈ ಒಂದು ಟಿವಿ ಯೂನಿಟ್ಗೆ ಇದು ಅಟ್ರಾಕ್ಟಿವ್ ಆಗಿ ಅನ್ಸುತ್ತೆ. ಕಂಪ್ಲೀಟ್ ಲೋವರ್ಸು CNC ಕಾನ್ಸೆಪ್ಟ್ ಡಿಸೈನು ಯಾವ್ದಿದ್ರು ನಾವು ಕಂಪ್ಲೀಟ್ ಪ್ಲೈವುಡ್ನ ಅವಾಯ್ಡ್ ಮಾಡಿಬಿಟ್ಟು ಅಲ್ಯೂಮಿನಿಯಂ ಇಂದಾನೆ ನಾವು ಇಂಟೀರಿಯರ್ನ ಡಿಸೈನ್ ಮಾಡಿಕೊಟ್ಟಿದ್ದೀವಿ. ಈ ಮನೇಲಿ ಏನ್ ಮಾಡಿದ್ರು ಕೂಡ ಯಾವುದೇ ರೀತಿ ಪ್ಲೈವುಡ್ನ ನಾವು ಯೂಸ್ ಮಾಡಿಲ್ಲ. ನೀವು ನೋಡ್ತಿರೋ ವುಡ್ ಶೀಟ್ ಕೂಡ ಇದೆಲ್ಲ PVCನೇ. ಓಕೆ ಸರ್, ಅದೆಲ್ಲ CNC ಕಟ್ಟಿಂಗ್ ಸರ್. ಕಂಪ್ಲೀಟ್ CNC ಕಟ್ಟಿಂಗು ಆಸ್ ಪರ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಅವ್ರಿಗೆ ಒಂದ್ಸರಿ ನಾವು 3D ತೋರಿಸ್ಬಿಟ್ಟು ಅದನ್ನ ಮಾಡ್ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿ ಸುಮಾರು ಜನ ಇದ್ದಾರೆ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡೋರು. ಡಿಪೆಂಡ್ಸ್, ಯಾವುದೋ ಒಂದು ಫೋಟೋ ರೆಫರೆನ್ಸ್ ಮಾಡಿ ತೋರಿಸ್ಬೋದು. ನಾವು ಆ ಥರ ಅಲ್ಲ, ಅವ್ರ ಸೈಟ್ ನೋಡ್ಬಿಟ್ಟು ಅವರಿಗೆ ಆದಂಥ ಒಂದು 3D ರೆಫರೆನ್ಸ್ನ ನಾವು ಕೊಟ್ಬಿಟ್ಟು ನಾವೊಂದು ಅವರಿಗೆ ಡಿಸೈನ್ ಮಾಡಿಬಿಟ್ಟು ಅವ್ರದ್ದು ಒಪಿನಿಯನ್ ತಗೊಂಡು ಅವ್ರಿಗೆ ಓಕೆ ಆದ್ಮೇಲೆ ನೆಕ್ಸ್ಟ್ ನಾವು ಎಕ್ಸಿಕ್ಯೂಟಿವ್ ಹೋಗ್ತಾ ಇದ್ದೀವಿ. ಸೂಪರ್. ಮತ್ತೆ ಇದೆಲ್ಲ ಸರ್ ಎಲ್ಲ ಇದು ನೋಡಿ ಇದು ಸಾಫ್ಟ್ ಕ್ಲೋಸಿಂಗ್. ನಿಮ್ಗೆ ಸೌಂಡ್ ಬರುತ್ತೆ ಅಂತ ಒಂದು ಫೀಲ್ ಇರ್ಬೋದು. ಅಲ್ಯೂಮಿನಿಯಂ ಅಂದ್ರೆ ಯಾವುದೇ ರೀತಿ ಸೌಂಡ್ ಬರಲ್ಲ, ತುಂಬಾ ಸಾಫ್ಟ್ ಕ್ಲೋಸಿಂಗ್ ಇರುತ್ತೆ. ಜಸ್ಟ್ ಓಪನ್ ಮಾಡಿಬಿಟ್ರೆ ನಾವು ಫ್ಯೂಚರ್ ಅಲ್ಲಿ ಏನಾದ್ರು ಇವನ್ ವೆದರಿಗೆ ತಕ್ಕನಂಗೆ ಏನಾದ್ರು ಸೌಂಡ್ ಇಲ್ಲ ಸರ್. ನಿಮಗೆ ವುಡ್ ಅಲ್ಲಿ ಶ್ರಿಂಕ್ ಆಗೋ ಚಾನ್ಸಸ್ ಇರುತ್ತೆ, ಆಮೇಲೆ ಬಬಲ್ಸ್ ಬರೋ ಚಾನ್ಸ್ ಇರುತ್ತೆ ಲ್ಯಾಮಿನೇಟ್ಸ್ ಇಂದ. ಇದರಲ್ಲಿ ಯಾವುದೇ ರೀತಿ ಆ ತರ ಚಾನ್ಸ್ ಬರಲ್ಲ ನಿಮ್ಗೆ. ಸರ್ ಇದೆಲ್ಲ PVC ವುಡನ್ ಕಲರ್ ಶೇಡ್ ಸರ್. ಇದರಲ್ಲಿ ತುಂಬಾ ಬರುತ್ತೆ ಇನ್ನು ಶೇಡ್ಸ್ ನಮ್ಗೆ. ಅಂದ್ರೆ ನಿಮ್ಗೆ ಎನಿ ಕಲರ್ಸ್ ಕೊಡ್ಬೋದು, ವುಡನ್ ಶೇಡ್ ಕೊಡ್ಬೋದು, ಮಾರ್ಬಲ್ ಫಿನಿಶ್ ಕೊಡ್ಬೋದು. ಯಾವ ತರ ಶೇಡ್ ಬೇಕೋ ಅದೆಲ್ಲ ಶೇಡ್ಸ್ ಇರುತ್ತೆ. ಇದೆಲ್ಲ ಡೆಕೋರೇಟಿವ್ ಸೆಲ್ಫ್ ಮಾಡಿದೀವಿ, ವಿತ್ ಗ್ಲಾಸ್ ಕೊಟ್ಟಿದೀವಿ. ವುಡನ್ಗೆ ಒಂದು ಗ್ಲಾಸ್ ಕೊಟ್ಬಿಟ್ಟು ಡೆಕೋರೇಟಿವ್ ಸೆಲ್ಫ್ ಮಾಡಿದೀವಿ. ನೀವೇನಾದ್ರೂ ಡೆಕೋರೇಟಿವ್ ಯೂನಿಟ್ ಅಂದ್ರೆ ಡೆಕೋರೇಟಿವ್ ಐಟಮ್ಸ್ ಅದೆಲ್ಲ ನೀವು ಪ್ಲೇಸ್ ಮಾಡಬಹುದು. ಅಂದ್ರೆ ವುಡ್ ಯೂಸ್ ಮಾಡ್ದಲೇ ಮಾಡಿರ್ತಕ್ಕಂಥ, ಯೂಸ್ ಮಾಡ್ದೇನೆ ಕಂಪ್ಲೀಟ್ ಅಲ್ಯೂಮಿನಿಯಂ ಇಂದ ಮಾಡ್ತಾ ಇದೀವಿ ನಾವು. ಸರ್ ಇದು ನೋಡಿ, ಇದೊಂದು ಬಂದ್ಬಿಟ್ಟು ನೋಡಿ, ಇದು ಪಾರ್ಟಿಷನ್, ಸಿಂಪಲ್ ಪಾರ್ಟಿಷನ್ ನಾವು ಡಿಸೈನ್ ಮಾಡಿದೀವಿ. ಇಲ್ಲಿ ಸ್ವಲ್ಪ ಪ್ಲೇಸ್ ಕಡಿಮೆ ಇರೋದ್ರಿಂದ ಅದಕ್ಕೆ ತಕ್ಕನಾಗೆ ನೋಡ್ಬಿಟ್ಟು ನಾವು ಒಂದು ಪಾರ್ಟಿಷನ್ ಡಿಸೈನ್ ಮಾಡಿದೀವಿ. ಇದು ಕೂಡ ಕಂಪ್ಲೀಟ್ ಅಲ್ಯೂಮಿನಿಯಂ ಇಂದಾನೆ ಮಾಡಿರೋದು. ಅಲ್ಯೂಮಿನಿಯಂ PVC ಎಲ್ಲ ಇದೆ. ಹೌದು, ಯಾವುದೇ ವುಡ್ ಇಲ್ಲ ಇದ್ರಲ್ಲಿ, ಯಾವುದೇ ವುಡ್ ಇಲ್ಲ ಇಲ್ಲಿ. ಸೂಪರ್. ಈಗ ಬನ್ನಿ, ಫಸ್ಟ್ ಮನೆಯಲ್ಲಿ ಸೆಂಟರ್ ಆಫ್ ದಿ ಅಲ್ಲ ಮೇನ್ ಪಾರ್ಟ್ ಅನ್ಕೊಂಡ್ರೆ ಕಿಚನ್ ಅನ್ಕೊಳ್ಳಿ. ಈ ಕಿಚನ್ ನಾವು ತುಂಬಾ ಚಿಕ್ಕದಿರೋ ಸ್ಪೇಸ್ ಅಲ್ಲಿ ಎಲ್ಲ ರಿಕ್ವೈರ್ಮೆಂಟ್ ಓನರ್ಗೆ ಫುಲ್ಫಿಲ್ ಮಾಡಿಕೊಟ್ಟಿದೀವಿ. ಇದೆಲ್ಲ ನೋಡ್ಬೋದು ನೀವು, ಯಾವುದೇ ರೀತಿಯಾಗಿ ಹೊರಗಡೆ ಕಾಣದೇ ಇರೋ ತರ ನಾವು ಡಿಸೈನ್ ಮಾಡಿದೀವಿ. ಆಮೇಲೆ ಸಿಂಪಲ್ ಕಲರು, ತುಂಬಾ ಅಕ್ವರ್ಡ್ ಆಗಿ ಕಾಣಿಸ್ದಂಗೆ ಸಿಂಪಲ್ ನೀಟಾಗಿ. ಈಗ ಟ್ರೆಂಡಿಂಗ್ ಅಲ್ಲಿ ಇದೆ ಇದು ಪಿಸ್ತಾ ಕಲರ್ ಅಂದ್ಬಿಟ್ಟು. ಇದು ಕೂಡ ನಿಮ್ಗೆ ಅಕ್ರೈಲಿಕ್ ಫಿನಿಶ್ ಸಿಗುತ್ತೆ. ಇದು ನೋಡಿ, ಇದನ್ನ ನೀವು ಎಷ್ಟು ಶೈನ್ ಇದೆ, ಕಲರ್ ತುಂಬಾ ಶೈನಿಂಗ್ ಇದೆ. ಆಮೇಲೆ ಇದೆಲ್ಲ ನೋಡ್ಬೋದು ನೀವು, ಇದು ವಿಕ್ಕರ್ ಬಾಸ್ಕೆಟ್. ಇದು ತರಕಾರಿನ ಏನಾದ್ರೂ ಸ್ಟೋರ್ ಮಾಡ್ಬೋದು ನಾವು ಇದರಲ್ಲಿ. ಆಮೇಲೆ ಇದು ಬಂದ್ಬಿಟ್ಟು ಪಾರ್ಟ್ ನಿಮ್ಗೆ ಟ್ಯಾಂಡಮ್ ಬಾಕ್ಸಸ್ ಅಂತ ಹೇಳ್ತೀವಿ. ಟ್ಯಾಂಡಮ್ ಬಾಕ್ಸ್ ಅಲ್ಲಿ ನೀವು ಈ ತರ ಕಟ್ಲರಿ, ವುಡ್ ಅಲ್ಲಿ ಕೂಡ ಏನ್ ಮಾಡ್ತೀವಿ ಅದು ಕಂಪ್ಲೀಟ್ ನಾವು ಅಲ್ಯೂಮಿನಿಯಂ ಅಲ್ಲೇ ಮಾಡ್ಕೊಟ್ಟಿದೀವಿ ನಾವು. ಇದು ಕೂಡ ನಮ್ಗೆ ವೆಸಲ್ಸ್ ಸ್ಟೋರ್ ಮಾಡ್ಲಿಕ್ಕೆ. ಸಿಂಕ್ ಯೂನಿಟ್, ಅದು ಕೂಡ ವೆಂಟಿಲೇಷನ್ ಹೋಗೋದಕ್ಕೆಲ್ಲ ವ್ಯವಸ್ಥೆ, ವೆಂಟಿಲೇಷನ್ಸ್ ಎಲ್ಲ ಇದೆ, ನೀವು ನೋಡ್ಬೋದು. ಆಮೇಲೆ ನಿಮ್ಗೆ ಇದೊಂದು ಅಪ್ಲಿಫ್ಟರ್ ಕೊಟ್ಟಿದೀವಿ ಈ ತರ. ಇದು GTPT ಯೂನಿಟ್. ಇದು ಓಕೆ, ನಿಮ್ದು ಪಾತ್ರೆ ಏನಾದ್ರು ಸ್ಟೋರ್ ಮಾಡಿದ್ರೆ ಅದ್ರದ್ದು ವಾಟರ್ ಸ್ಟೋರ್ ಆಗುತ್ತೆ, ಅದನ್ನ ಮತ್ತೆ ನಾವು ರಿಮೂವ್ ಮಾಡ್ಕೊಂಡು ಇದು ಮಾಡ್ಬೋದು. ಸೂಪರ್. ಇದೆಲ್ಲ ಅಲ್ಯೂಮಿನಿಯಂ, ಎಲ್ಲ ಅಲ್ಯೂಮಿನಿಯಂ ಇಂದಾನೆ, ಅಲ್ಯೂಮಿನಿಯಂ ಇಂಟೀರಿಯರ್ಸ್. ಹೌದು. ನಿಮ್ಗೆ ಯಾವುದೇ ರೀತಿ ಮೇನ್ ನೋಡಿ, ಪ್ಲೈವುಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕಿಚನ್ ಅಲ್ಲಿ ವಾಟರ್ ಲೀಕೇಜಸ್ ಆಗಿ ನೆಕ್ಸ್ಟ್ ಪ್ಲೈವುಡ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೀವು ಯಾವುದೇ ರೀತಿ ಭಯ ಬೀಳೋದೇ ಅವಶ್ಯಕತೆ ಇಲ್ಲ. ಕಂಪ್ಲೀಟ್ ವಾಟರ್ ಪ್ರೂಫ್. ನೀವು ವಾಟರ್ ಇಂದ ಎಷ್ಟು ಸರಿ ಆದ್ರೂ ಕ್ಲೀನ್ ಮಾಡಿ
ಏನು ಆಗೋ ಚಾನ್ಸ್ ಇಲ್ಲ. ಲಾಂಗ್ ಲೈಫ್ ಅಂತ ಹೇಳ್ಬೋದು ನಮ್ದು ಅಲ್ಯೂಮಿನಿಯಂ ಇಂಟೀರಿಯರ್. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಲೈಫ್ ಲಾಂಗ್ ಹ್ಯಾಪಿ ಆಗಿರ್ರಿ ಅಷ್ಟೇ. ಇದು ಬಂದ್ಬಿಟ್ಟು ಅರಿಸ್ಟೋ ವಾರ್ಡ್ರೋಬ್ಸ್ ಅಂತ ಹೇಳ್ತೀವಿ. ಇದು ಸ್ವಲ್ಪ ಪ್ರೈಸಿಂಗ್ ವೈಸ್ ಅದ್ರಗನ್ನ ಹೈಯರ್ ಸೈಡ್ ಅಂತ ಹೇಳ್ಬೋದು. ಇದು ಏನಕ್ಕೆ ಹೈಯರ್ ಅಂದರೆ ಇದ್ರದ್ದು ಪ್ರೊಫೈಲ್ಸ್ ಆಗಲಿ ಫಿನಿಶಿಂಗ್ ಆಗಲಿ ಕಂಪೇರ್ ಟು ಆ ಸ್ಲೈಡಿಂಗಿಗೆ ಇದು ಇನ್ನೂ ಚೆನ್ನಾಗಿರುತ್ತೆ. ಸಾಫ್ಟ್ ಕ್ಲೋಸಿಂಗ್ ಆಗಲಿ ಇದು ಕಂಪ್ಲೀಟ್ ನಾವು PVC ಅಂಡ್ ಗ್ಲಾಸ್ ಕಾಂಬಿನೇಷನಲ್ಲಿ ಮಾಡಿದ್ದೀವಿ. ಇದು ಕಂಪ್ಲೀಟ್ ಗ್ಲಾಸ್ ಕಾಂಬಿನೇಷನಲ್ಲಿ ಕೂಡ ಮಾಡ್ಬೋದು. ಕಂಪ್ಲೀಟ್ ಗ್ಲಾಸ್. ನಿಮ್ದು ಫೋಟೋ ಕೊಡಿ ಸರ್, ನಿಮ್ದು ಫೋಟೋ ಪ್ರಿಂಟ್ ಹಾಕಿ ವಾರ್ಡ್ರೋಬ್ ಮಾಡ್ಕೊಡ್ತೀವಿ ಇದರಲ್ಲಿ 100%. ನೀವು ಯಾವುದೇ ಫೋಟೋ ಕೊಡಿ ಅದೇ ಫೋಟೋನ ಪ್ರಿಂಟ್ ಜಾಸ್ತಿ ಆಗಲ್ಲ. ಕಾಸ್ಟ್ ಸ್ವಲ್ಪ ಲಿಟಲ್ ಬಿಟ್ ವೇರಿಯೇಷನ್ಸ್ ಇರುತ್ತೆ ಅಷ್ಟೇ. ಅದನ್ನ ನಾವು ಮಾಡ್ಕೊಡ್ತೀವಿ. ಸೇಮ್ ಎಲ್ಲ ಅಲ್ಯೂಮಿನಿಯಂ ಯಾವುದು ಇಲ್ಲ. ಇದರಲ್ಲಿ ಕೂಡ ಸೇಮ್ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್, ಕಾಸ್ಮೆಟಿಕ್ ಸ್ಟೋರೇಜ್ ಸ್ಪೇಸು. ಸೂಪರ್. ಆಮೇಲೆ ಇದು ನಾವು PVC ಲೋವರ್ಸ್ ಯೂಸ್ ಮಾಡಿದ್ದೀವಿ. PVC ಲೋವರ್ಸ್ ಮಾರ್ಬಲ್ ಶೇಡ್. ನೀವು ಫೀಲ್ ಮಾಡಿ ನೋಡಿ, ಮಾರ್ಬಲ್ ಫೀಲ್ ಆಗುತ್ತೆ ನಿಮ್ಗೆ. ಇದು 3 BHK ಮನೆ. ಲಾಸ್ಟ್ ಬೆಡ್ರೂಮ್ ಒಂದು ನಿಮ್ಗೆ ವ್ಯೂ ಕೊಡ್ತೀನಿ. ಇದು ಕೂಡ ಸ್ಲೈಡಿಂಗ್ ವಾರ್ಡ್ರೋಬೆ. ಜೆ ಸ್ಕ್ವೇರ್ ವಾರ್ಡ್ರೋಬ್ ಅಂತ ಹೇಳ್ತೀವಿ. ಜೆ ಸ್ಕ್ವೇರ್ ಸ್ಲೈಡಿಂಗ್ ವಾರ್ಡ್ರೋಬ್ ನೀವು ನೋಡ್ಬೋದು. ಇದು ಕೂಡ ತುಂಬಾ ಸಾಫ್ಟ್ ಕ್ಲೋಸಿಂಗ್ ಆಗೇ ಇರುತ್ತೆ. ನೀವು ನೋಡ್ಬೋದು ಏನು ಇಷ್ಟು ಒಳ್ಳೆ ಇಂಟೀರಿಯರ್ ಮಾಡಿಸ್ಕೊಂಡು ಬೀರೋ ಪ್ಲೇಸ್ ಮಾಡಿದಾರಂತ. ಅವ್ರು ನಮ್ಗೆ ಹೇಳಿದ್ರು ಇದರಿಂದ ತುಂಬಾ ಮೆಮೊರಿ ಇದೆ, ಇದನ್ನ ಬೇರೆ ಕಡೆ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂತ. ಹಾಗಾಗಿ ಅವ್ರಿಗೆ ಬೀರೋ ಒಳಗಡೆ ಇಡ್ಲಿಕ್ಕೆ ಸ್ಪೇಸ್ ಮಾಡಿಕೊಟ್ಟು ಅವ್ರ ಮೆಮೊರೀಸ್ನ ನಾವು ಲೈಫ್ ಲಾಂಗ್ ಇನ್ನೂ ಇರೋ ತರ ಮಾಡ್ಕೊಟ್ಟಿದ್ದೀವಿ ಇದನ್ನು. ಸೂಪರ್. ಇದರಲ್ಲೂ ಕೂಡ ಫೋಟೋ ಹಾಕ್ಬೋದಾ ಸರ್? ನಮ್ಗೆ ಇದರಲ್ಲಿ ಬರಲ್ಲ. ಅರಿಸ್ಟೋ ವಾರ್ಡ್ರೋಬ್ಸ್ ಮಾತ್ರ ನಾವು ಫೋಟೋ ಮಾಡ್ಕೊಡೋದು. ಎನಿ ಫೋಟೋ ಕೊಡಿ ಮಾಡ್ಕೊಡ್ತೀವಿ. ಅದು ವಿತ್ ಟಫ್ ಅಂಡ್ ಗ್ಲಾಸ್ ಇಂದ 5mm ಟಫ್ ಅಂಡ್ ಗ್ಲಾಸ್ ತಗೊಂಡು ಡಿಜಿಟಲ್ ಪ್ರಿಂಟಿಂಗ್ ಮಾಡ್ಬಿಟ್ಟು ನಾವು ಮಾಡ್ಕೊಡ್ತೀವಿ. ಸೂಪರ್. ನೋಡಿ, ಮನೆಯ ಓನರ್ ಆಗಿರ್ತಕ್ಕಂಥ ಸೋಫಿಯಾ ಅವರು ಯಾವ ತರ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಏನೆಲ್ಲ ಪ್ಲಾನ್ ಕೊಟ್ರು, ಏನು ಪ್ರತಿಯೊಂದು ಇವ್ರ ಹತ್ರನೇ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಾನ್ ಚೆನ್ನಾಗಿದ್ದೀನೋ ನೀವು ಚೆನ್ನಾಗಿದ್ರು, ಒಟ್ನಲ್ಲಿ ನಿಮ್ಮ ಮನೆ ಮಾತ್ರ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಎಲ್ಲೂ ಹೇಗ್ ಬೇಕೋ ಆಗಿಟ್ಟಿಲ್ಲ. ಎಲ್ಲ ನಾವ್ ಇಂಟೀರಿಯರ್ ಡಿಸೈನರ್ ಮಾಡಿರುವಂತ ಹೆಲ್ಪ್ ಅಂಡ್ ಅವ್ರು ತುಂಬಾ ಚೆನ್ನಾಗಿ ಡಿಸೈನಿಂಗ್ ನಾವ್ ಯಾವ ತರ ಹೇಳಿದ್ವಿ ಮತ್ತೆ ಫೋಟೋಸ್ ಎಲ್ಲ ಕಳ್ಸಿದೆ, ವಿಡಿಯೋಸ್ ಕಳ್ಸಿದ್ದೆ ಅವ್ರಿಗೆ. ಸೇಮ್ ಆಸ್ ಯೂಶುವಲ್ ಅದೇ ತರಾನೇ ಬಂದಿದೆ, ಏನು ಚೇಂಜಸ್ ಇಲ್ಲ. ಮತ್ತೆ ವಿತಿನ್ ಟೈಮ್ ಒಳಗಡೆ ನಮ್ಗೆ ವಿತಿನ್ 20 days ಒಳಗಡೆ ಮಾಡ್ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಇದೆ ನಮಗೆ ಈ ಮನೆ ನೋಡಿ. ಮತ್ತೆ ಮನೆಗೆ ಬಂದಿದ್ದು ಗೆಸ್ಟ್ ಎಲ್ಲ ಇಂಟೀರಿಯರ್ ನೋಡಿ ತುಂಬ ಖುಷಿಪಟ್ಟರು. ಸೊ ಯಾರಿಗಾದ್ರೂ ಮುಂದಕ್ಕೆ ಯಾರಾದ್ರೂ ಇದ್ರು ಅವ್ರಿಗೂ ನಾವು ಖಂಡಿತ ರೆಫರ್ ಮಾಡ್ತೀವಿ ಇವ್ರನ್ನ. ಆ್ಯಂಡ್ ರೀಸನಬಲ್ ಪ್ರೈಸು. ಮತ್ತೆ ನಾನು ಒಂದು 3-4 ಮೆಂಬರ್ಸ್ ಕಡೆ ವಿಚಾರಿಸಿದ್ದೆ ಆ್ಯಂಡ್ ವುಡ್ ಇಂಟೀರಿಯರು ವಿಚಾರಿಸಿದ್ದೆ. ಬಟ್ ವುಡ್ ಇಂಟೀರಿಯರ್ಗೆ ಟೈಮ್ ಪೀರಿಯಡ್ ಜಾಸ್ತಿ ಇತ್ತು, ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ. ವಿತಿನ್ 1 month ಒಳಗಡೆ ನಮಗೆ ಕಂಪ್ಲೀಟ್ ಫಿನಿಶ್ ಆಗಬೇಕಿತ್ತು. ಸೊ ಮತ್ತೆ ಅಲ್ಯೂಮಿನಿಯಂ ಅಂತ ಸರ್ಚ್ ಮಾಡುವಾಗ 2-3 ಕಡೆ ವಿಚಾರಿಸಿದೆ. ಬಟ್ ಸುನಿಲ್ ಅವ್ರ ಬಿಹೇವಿಯರು, ಅವ್ರು ಮಾತಾಡಿದ ರೀತಿ, ಕನ್ವೆನ್ಸು ಮತ್ತು ಎಕ್ಸ್ಪೀರಿಯನ್ಸ್ ಸೆಂಟರು ಹೋಗಿ ನೋಡ್ಕೊಂಡು ಬಂದ್ವಿ. ನಮಗೆ ಕನ್ವೆನ್ಸ್ ಆಯಿತು, ಚೆನ್ನಾಗಿ ಮಾಡಿದ್ದಾರೆ. ಸೇಮ್ ನಮಗೆ ವುಡ್ ಫೀಲೇ ಇದೆ. ಯಾರು ಬಂದವ್ರು ಯಾರು ವುಡ್ ಅಲ್ಲ ಅಂತ ಕಂಡಿಡ್ದೇ ಇಲ್ಲ, ವುಡ್ ಫೀಲಿಂಗೇ ಇದೆ. ತುಂಬ ಅದ್ಭುತವಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ನಮ್ಗೆ ತುಂಬ ಖುಷಿ ಆಯ್ತು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. 2 ವಿಚಾರ ಆಸ್ ಎ ನೀವು ಓನರ್ ನಿಮಗೆ ಪ್ರಾಕ್ಟಿಕಲ್ ಆಗಿ ಕೇಳ್ತಾ ಇದ್ದೀನಿ. ಒಂದು ಕ್ವಾಲಿಟಿ ಮತ್ತೆ ಪ್ರೈಸಿಂಗ್, ಇವೆರಡೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಬೇರೆಯವ್ರು ಮಾಡಿಸ್ತಕ್ಕಂಥವ್ರು. ಇವೆರಡರಲ್ಲಿ ಯಾವ ತರ ಇದೆ ಸ್ಯಾಟಿಸ್ಫ್ಯಾಕ್ಷನ್? ಕ್ವಾಲಿಟಿನೂ ಚೆನ್ನಾಗಿದೆ, ಪ್ರೈಸಿಂಗು ಚೆನ್ನಾಗಿದೆ. ಅಂದರೆ ಲೈಕ್ ವುಡ್ಡಲ್ಲಿ ಅಂದರೆ ಈ ರೀತಿ ಮಾಡಿಸ್ಬೇಕಂದ್ರೆ ಅಫ್ಕೋರ್ಸ್ ಜಾಸ್ತಿ ಆಗೇ ಆಗತ್ತೆ. ಬಟ್ ಅಲ್ಯೂಮಿನಿಯಮಲ್ಲಿ ಚೆನ್ನಾಗಿದೆ. ಮತ್ತು ಕ್ವಾಲಿಟಿ ಒಂದು. ಇನ್ನೊಂದೇನು ಅಂತಂದರೆ ಅಲ್ಯೂಮಿನಿಯಮಲ್ಲಿ ಅವ್ರು ಹೇಳ್ದಂಗೆ ಇದರಲ್ಲಿ ಯಾವುದು ನಮಗೆ ಇದು ಪ್ರಾಬ್ಲಮ್ ಆಗಲ್ಲ ಫ್ಯೂಚರಲ್ಲಿ. ಇನ್ನೊಂದು 20 years ಅವರು ವಾರಂಟಿ ಕೊಟ್ಟಿದ್ದಾರೆ, ಯಾವ ರೀತಿ ಪ್ರಾಬ್ಲಮ್ ಆಗಲ್ಲ ಅಂತ. ಬಿಕಾಸ್ ನಾವಿದ್ದಿದ್ದು ಪ್ರೀವಿಯಸ್ ಮನೇಲೆಲ್ಲ ವುಡ್ ಇಂಟೀರಿಯರ್ ಇದ್ದಿದ್ದು. ಸ್ವಲ್ಪ ನೀರು ಬಿದ್ದರೆ ಅದು ಬಿದ್ದರೆ ಎಲ್ಲ ಬಂದ್ಬಿಡೋದು. ಸೊ ಇಲ್ಲಿ ಹಂಗೆ ಆಗಲ್ಲ ಅಂತ ವಾರಂಟಿ ಗ್ಯಾರಂಟಿ 2 ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಅದನ್ನು ಬಿಲೀವ್. ಇದು ನಮಗೆ ಏನಂತಂದರೆ ಲೈಕ್ ನಾವು ಎಕ್ಸ್ಪೆರಿಮೆಂಟ್ ಮಾಡಿರೋದು ಅಲ್ಯೂಮಿನಿಯಂ ಇಂಟೀರಿಯರ್ ಅಲ್ಲಿ. ಸೊ ಹೋಪ್ಫುಲಿ ಚೆನ್ನಾಗಿ ಬಂದಿದೆ. ಓವರ್ ಆಲ್ 10ಗೆ ಎಷ್ಟು ಮಾರ್ಕ್ಸ್ ಕೊಡೋದಕ್ಕೆ? 10 out of 10. There is no doubt 10 out of 10. ಲೇಬರ್ಸ್ ಅಂತೂ ಅವ್ರು ತುಂಬಾ ಹೆಲ್ಪ್ಫುಲ್. ಲೇಬರ್ಸು 3 ಜನ ಬಂದಿದ್ರು ಪಾಪ. ಸೊ ಅವ್ರ ಮನೆಯೇ ಅನ್ಕೊಂಡು ಈ ಮನೆ ನಮಗೆ ಇಂಟೀರಿಯರ್ ಮಾಡಿಕೊಟ್ಟಿದ್ದಾರೆ. ನಾನು ವರ್ಕ್ ಮಾಡೋದ್ರಿಂದ ಸೊ ಹೋಗಿ ಬರೋಕೆ ಆಗ್ತಾ ಇರಲಿಲ್ಲ, ಎವ್ರಿ ಡೇ ಬೆಳಗ್ಗೆಯಿಂದ ಸಂಜೆವರೆಗೂ ಇರೋಕೆ ಆಗ್ತಾ ಇರಲಿಲ್ಲ. ಬಟ್ ಅವರು 3 ಜನ ನೀಟಾಗಿ ಫಿನಿಶ್ ಮಾಡಿಕೊಟ್ಟಿದ್ದಾರೆ ಮತ್ತು ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ರಿಯಲಿ ನಂಗೆ ತುಂಬ ಖುಷಿ ಆಯಿತು ಅವ್ರು ಹೆಲ್ಪ್ ಮಾಡಿದ್ದು, ಅವ್ರು ವರ್ಕ್ ಮಾಡಿದ್ದು. ಮತ್ತು ಅವ್ರ ಮನೆಯೇ ಅಂದ್ಕೊಂಡು ಫುಲ್ ನೀಟ್ ಫಿನಿಶಿಂಗ್ ಮಾಡಿಕೊಟ್ರು. ಎಲ್ಲೂ ನಮ್ಗೆ ಯಾವ ಕಂಪ್ಲೇಂಟ್ಸು ಏನೂ ಇಲ್ಲ, ಅವ್ರಿಗೂ ಅಷ್ಟೇ ನಾವು ಯಾವ ಕಂಪ್ಲೇಂಟ್ಸ್ ಇಲ್ಲ. ಮತ್ತು ಅವರು ನೀಟಾಗಿ ಮಾಡಿಕೊಟ್ಟು ಹೋಗ್ತಾರೆ. ಥ್ಯಾಂಕ್ ಯು ಮೇಡಮ್.
ಥ್ಯಾಂಕ್ ಯು. you so 10 ಔಟ್ ಆಫ್ 10 ಕೊಟ್ಟಿದ್ದೀರಾ. ರಿಯಲಿ 100 ಕೇಳಿದ್ರೆ 100 ಕೊಡ್ತೀನಿ ಓಕೆ, ನೋಡಿದ್ರಲ್ವಾ ಸೋಫಿ ಅವರು ಅವ್ರ ಮನೇಲಿ ಮಾಡಿಸಿರ್ತಕ್ಕಂಥ ಇನ್ಫಿನಿಟಿ ಅಲ್ಯೂಮಿನಿಯಂ ಇಂಟೀರಿಯರ್ ಸಂಸ್ಥೆ ಕಡೆಯಿಂದ ಮಾಡಿಸಿದ್ದಾರೆ. ಓವರ್ ಆಲ್ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಚೆನ್ನಾಗಿ ಮಾಡಿಕೊಟ್ಟಿದ್ದೀರ ಅಂತ ಹೇಳ್ತಾ ಇದ್ದಾರೆ. ನಿಮ್ಮನೆಗೂ ಇಂಟೀರಿಯರ್ ಬೇಕು, ಅಲ್ಯೂಮಿನಿಯಂ ಇಂಟೀರಿಯರ್ ಬೇಕು ಅಂದರೆ ಇನ್ಫಿನಿಟಿ ಅಲ್ಯೂಮಿನಿಯಂ ಇಂಟೀರಿಯರ್ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡ್ಬೋದು. ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ ಹೋಗ್ತಾ ಇದೆ, ಆ ನಂಬರಿಗೆ ಕಾಲ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತಾರೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.